ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ಅಣಬೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಮಟ್ಕ ಅಂತ ಹೇಳ್ತಾರೆ ಈ ಅಣಬೆಗೆ. 1 kg ಇದೆ, ಸುಮಾರು 1 kg ಇದೆ ಅಣಬೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಸಹ ಮಾಡ್ಕೋಬೋದು. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಮಟನ್ ಸಾಂಬಾರು ಥರನೇ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. 1 ಮುಕ್ಕಾಲು ಇಡಿ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ದೊಡ್ಡದೊಂದು ಈರುಳ್ಳಿ, 1 ಪಲಾವ್ ಎಲೆ, 1 ಸ್ಪೂನ್ ಕಾಳುಮೆಣಸು, ಗರಂ ಮಸಾಲ ಐಟಮ್ ತೊಗೊಂಡಿದ್ದೀನಿ, 3 ಸ್ಪೂನ್ ಧನಿಯಾ ಬೀಜ, 1 ಮುಕ್ಕಾಲು ಹಿಡಿಯುವಷ್ಟು ಪುದೀನ ಸೊಪ್ಪು, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತೊಗೊಂಡಿನಿ, ಸ್ವಲ್ಪ ಅರಿಶಿನ ತೊಗೊಂಡಿನಿ. ಅಣಬೆ ಸಾಂಬಾರಿಗೆ ಜಾಸ್ತಿ ಕಾಯಿ ಹಾಕಬಾರ್ದು. 2 ಟೊಮೊಟೊ, ಖಾರಕ್ಕೆ ಅನುಗುಣವಾಗಿ 2 ಸ್ಪೂನ್ ಖಾರದ ಪುಡಿ ತೊಗೊಂಡಿನಿ. ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾಗಿದೆ. ನಾನು ಇವು ಪುದೀನ ಸೊಪ್ಪು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಮಟನ್ ಸಾಂಬಾರು ಥರ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿರೋದಾಗಿದೆ. ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ 1 ಪಲಾವ್ ಎಲೆ ಕಟ್ ಮಾಡ್ಕೊಂಡಿನಿ. ಈರುಳ್ಳಿ ಹಾಕ್ತಾಯಿಲ್ಲ ನಾನು, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. 2 ಸರಿ ತೊಳೆದಿಟ್ಕೊಂಡಿರೋ ಅಣಬೆನ ಇದಕ್ಕೇ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಒಗ್ಗರಣೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಚಿಕನ್ನು ಮಟನ್ನು ಒಗ್ಗರಣೆಗೆ ಸ್ವಲ್ಪ ಡ್ರೈ ಮಾಡ್ಕೊತೀವಲ್ಲ, ಆ ಥರ ಮಾಡಿದರೆ ಸಾಂಬಾರು ಏನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಬಿಡೋವರೆಗೂ ತಿರುಗಿಸ್ಕೋಬೇಕು ಅಷ್ಟೇ. ಜಾಸ್ತಿ ಏನು ತಿರುಗಿಸ್ಕೊಳೋದೇನು ಬೇಕಾಗಿಲ್ಲ. ಇಷ್ಟಾದರೂ ಸಾಕಾಗುತ್ತೆ. ಈಗೆಲ್ಲ ನೀರು ಬಿಟ್ಟಿದೆ. ಇದಕ್ಕೇ ನಾವು ರುಬ್ಬಿರೋ ಮಸಾಲ ಹಾಕಿದರೆ ಆಗೋಯ್ತು. ನಿಮ್ಮನೇಲಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮನೆಯಲ್ಲೂ ಯಾರೆಲ್ಲ ಊಟ ಮಾಡಲ್ಲ ಅಂದವರು ಸಹ ಊಟ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಇಷ್ಟೇ, ಇದಕ್ಕೆ ಗ್ರೇವಿ ಥರ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥರ ಕುದಿಸ್ಕೊಂಡ್ರೆ ಆಗೋಯ್ತು. ನಮಗೆ ತೆಳುವಾಗೆ ಬೇಕು, ನಾವು ಸಾಂಬಾರು ಥರ ಬೇಕು ಅಂದರೆ ಈ ಥರ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡ್ರೆ ಆಯಿತು. ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕಾದರೂ ಸೂಟ್ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂದು 5ರಿಂದ 6 ನಿಮಿಷ ಕುದ್ರೆ ಸಾಕಾಗುತ್ತೆ. ಯಾಕೆಂದರೆ ಎಲ್ಲದನ್ನು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಜಾಸ್ತಿ ಏನು ಕುದಿಸೋದೇನು ಬೇಡ. ಇಷ್ಟು ಕುದ್ರೆ ಸಾಕಾಗುತ್ತೆ. ಒಂದು 5ರಿಂದ 6 ನಿಮಿಷ. ಅಣಬೆನೂ ಸಹ ಬೆಂದೋಗ್ಬಿಡುತ್ತೆ ಆವಾಗಲೇ ಒಗ್ಗರಣೆಗೆ ಹಾಕಿರೋದ್ರಿಂದ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ಖಂಡಿತವಾಗ್ಲೂ ನಿಮ್ಮನೆಯಲ್ಲೂ ಇದೇ ಥರನೇ ಟ್ರೈ ಮಾಡಿ. ನಾನು ಹಾಕಿರೋ ಐಟಮ್ಸು ಎಷ್ಟೆಷ್ಟಿದೆ ಎಲ್ಲದೂ ನೋಟ್ ಮಾಡ್ಕೊಂಡು ಇದೇ ಥರನೇ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಫ್ಲೇವರಿಗೋಸ್ಕರ. ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಈ ಥರ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಲಾಸ್ಟಿಗೆ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.